ನಮಸ್ಕಾರ ಮಾಧ್ಯಮ ಮಿತ್ರರೇ. ಡ್ರಗ್ಸ್ ತಯಾರಾಗೋದು ಅಫ್ಘಾನಿಸ್ತಾನದಲ್ಲಿ, ಅಲ್ಲಿಂದ ಟ್ರಾಫಿಕಿಂಗ್ ಆಗಿ ಪಾಕಿಸ್ತಾನಕ್ಕೆ ಬರುತ್ತೆ. ಈ ಟ್ರಾಫಿಕಿಂಗ್ ಅಲ್ಲಿ ಸಾವಿರಾರು ಕೋಟಿ ಹಣ ಆಗುತ್ತೆ ಪಾಕಿಸ್ತಾನದವ್ರಿಗೆ, ಅಫ್ಘಾನಿಸ್ತಾನದವ್ರಿಗೆ. ತದನಂತರ ಪಾಕಿಸ್ತಾನದಿಂದ ನಮ್ಮ ಇಂಡಿಯಾ ಬಾರ್ಡರ್ಗೆ ಬರುತ್ತೆ. ನನ್ನದು ದಾನ್ ಗುಜರಾತಿನ ಮುಂಡ್ರಾ ಮತ್ತೆ ದ್ವಾರಕಾ ಪೋರ್ಟ್ಗೆ. ಸದಾ ಪಾಕಿಸ್ತಾನ ಮುಸಲ್ಮಾನರನ್ನ ದ್ವೇಷ ಮಾಡುವಂತ ಗುಜರಾತಿ ರಾಜಕಾರಣಿಗಳು ಡ್ರಗ್ಸ್ ಅನ್ನ ಪ್ರತಿದಿನ ರಿಸೀವ್ ಮಾಡ್ತಾರೆ. ಇದೇ ಇದರ ವಿಚಿತ್ರ. ಭಾಷಣದಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮುಸಲ್ಮಾನರನ್ನ ದ್ವೇಷ ಮಾಡೋ ಗುಜರಾತಿ ರಾಜಕಾರಣಿಗಳು ಪ್ರತಿ ದಿವಸ ಅದೇ ಅಫ್ಘಾನಿಸ್ತಾನದಲ್ಲಿ ತಯಾರಾದಂತ ಡ್ರಗ್ಸ್ ನ, ನಾನಾ ವೆರೈಟಿ ಡ್ರಗ್ಸ್ ನ, ಸಾವಿರಾರು ಕೋಟಿ ಡ್ರಗ್ಸ್ ನ ರಿಸೀವ್ ಮಾಡ್ಕೊಳ್ತಾರೆ ಮುಂಡ್ರಾ ಮತ್ತೆ ದ್ವಾರಕಾ ಪೋರ್ಟ್ ಅಲ್ಲಿ. ಅಲ್ಲಿಂದ ಥ್ರೂ ಟ್ರೈನು ಮೋಸ್ಟ್ ಆಫ್ ದ ಡ್ರಗ್ಸ್ ಇಡೀ ಇಂಡಿಯಾಗೆ ಸಪ್ಲೈ ಆಗೋದು ಟ್ರೈನ್ ಇಂದ. ಯಾಕೆ ಅಂತಂದ್ರೆ ಟ್ರೈನ್ ಅಲ್ಲಿ ಹವಾಲಾ ನೆಟ್ವರ್ಕ್ ಇದೆ, ಹಾಗಾಗಿ ಈಸಿ ಆಗುತ್ತೆ. ಬಸ್ ಗಿಸ್ಸು ಅಂತಂದ್ರೆ ಲೋಕಲ್ ರೌಡಿ ಇದು ಸಮಸ್ಯೆ ಆಗ್ಬಿಡುತ್ತೆ ಅಂತ ಟ್ರೈನ್ ಇಸ್ ದ ಬೆಸ್ಟ್ ಟ್ರಾನ್ಸ್ಪೋರ್ಟ್ ಫ್ರಮ್ ಗುಜರಾತ್ ಟು ರೀಚ್ ಎನಿ ಪಾರ್ಟ್ ಅಂತೇಳಿ ಹವಾಲಾ ನೆಟ್ವರ್ಕ್ ಈ ಡ್ರಗ್ಗಳನ್ನ ಇಂಡಿಯಾದ ನಾನಾ ಬಾರ್ಡರ್ಗಳಿಗೆ, ನಾನಾ ಸ್ಟೇಟ್ಗಳಿಗೆ ತಲುಪಿಸುತ್ತೆ. ಗುಜರಾತ್ ಇಂದ ಮುಂಬೈ ಬರುತ್ತೆ. ಆಮೇಲೆ ಕರ್ನಾಟಕದ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಬಂದ್ರೆ ಮುಂಬೈಗೆ ಗುಜರಾತ್ ಇಂದ ಟ್ರೈನಲ್ಲಿ ಬರುತ್ತೆ. ಆ ಮುಂಬೈನಲ್ಲಿ ಬೆಂಗಳೂರಿಗೆ ಅಥವಾ ಇಡೀ ಕರ್ನಾಟಕಕ್ಕೆ ಬರೋದು ನಮ್ಮ ಕರ್ನಾಟಕದ 90% ಬಸ್ಗಳು ಏನಿದೆ ಅದರಲ್ಲಿ ಡ್ರಗ್ ಸಾಕಾಣಿಕೆ ಆಗತ್ತೆ. ಇದು ಕರ್ನಾಟಕದ ರಾಜಕಾರಣಿಗಳು ಗೊತ್ತು, ಪ್ರೆಸೆಂಟ್ ಸರ್ಕಾರ ಗೊತ್ತು, ಅಪೋಸಿಷನ್ ಗೊತ್ತು, ಎಂಪಿಗಳು ಗೊತ್ತು, ಕರ್ನಾಟಕ ಪೊಲೀಸ್ ಇಲಾಖೆ ಗೊತ್ತು, ಡ್ರಗ್ ಅಂಡ್ ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತು, RTOಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಯಾಕೆ ಅಂತಂದ್ರೆ ನಿಮಗೆ ಕರ್ನಾಟಕಕ್ಕೆ ಯುವ ಪೀಳಿಗೆಗೆ ಬರ್ಸ್ಬೇಕು ಮತ್ತು ಹಾಗಾಗಿ ಇವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ ನಿಮ್ಗೆ ಕುತ್ತು. ಓಕೆ, ಆದ್ರೂ ಮಾಧ್ಯಮದರಿಗೆ ಇದೆಲ್ಲ ಗೊತ್ತು, ಆದ್ರೂ ಯಾಕೆ ಬಾಯಿ ಬಿಡ್ತಾಲ್ಲ ಇವತ್ತು ಅನ್ನೋ ಪ್ರಶ್ನೆನ ನಿಮ್ ಮುಂದೆ ಇಡುತ್ತಾ, ಕರ್ನಾಟಕ ಮುಂಬೈನಿಂದ ಬೆಂಗಳೂರಿಗೆ ಬರುವಂತ ಎಲ್ಲಾ ಬಸ್ಗಳಲ್ಲೂ 99% ಬಸ್ಗಳಲ್ಲಿ ಡ್ರಗ್ಸ್ ಟ್ರಾಫಿಕಿಂಗ್ ಆಗ್ತಾ ಇದೆ, ಪ್ಲಸ್ ಬೇರೆ ಬೇರೆ ಸಾಮಾನು ಆಗ್ತಾ ಇದೆ. ನಾನು ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳೋದೇನು ಅಂತಂದ್ರೆ, ಮಿಸ್ಟರ್ ಸಿದ್ದರಾಮಯ್ಯ ಅವರೇ, ಹೋಮ್ ಮಿನಿಸ್ಟರ್ ನಿದ್ದೆ ಮಾಡೋ ಪರಮೇಶ್ವರ್ ಅವರೇ, ನಿಮ್ಮ ಒಂದ್ 2 ವಿಡಿಯೋ ಇದೆ ರೀ. ಪರಮೇಶ್ವರ್ ಕಳಿಸ್ಬಿಟ್ರೆ ಏನಿಲ್ಲ, ರಾಜೀನಾಮೆ ಮಾಡ್ಬೇಕಾಗತ್ತೆ ನೀವು. ಅದೇನ್ರಿ ಪ್ರತಿದಿನ ಪಾಕೆಟ್ ಅಲ್ಲಿ ಬರ್ತದೆ ನಿಮ್ಗೆ, ಸೀಲ್ಡ್ ಕವರ್ ಅಲ್ಲಿ? ಏನ್ ಅಷ್ಟೊಂದು ಬೇಕಾ ನಿಮ್ಗೆ? ಏನು ಅಂತ ನಿಮ್ಗೆ ಗೊತ್ತಿದೆ. ಡೀಟೇಲ್ಸ್ ಬೇಕು ಅಂತಂದ್ರೆ ನಿದ್ದೆ ಮಾಡಿ ಹಾಕ್ತೀನಿ ಅದನ್ನ. ಐ ಡೋಂಟ್ ಮೈಂಡ್ ಎಕ್ಸ್ಪೋಸಿಂಗ್ ಯು. ಓಕೆ, ನೀವೆಂತ ದೊಡ್ಡ ವ್ಯಕ್ತಿ ಅಂತ ನನ್ಗೆ ಗೊತ್ತಾಗಿದೆ. ಓಕೆ, ನಮ್ಮ ಟೀಮ್ ಕಂಡಿಡಿದಿದೆ. ಇದನ್ನೆಲ್ಲ ನೆಟ್ಟಿಗೆ ಮಾಡಿದ್ರೆ ಸರಿ, ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ನೀವು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಹೋಮ್ ಮಿನಿಸ್ಟರ್, ಐ ಆಮ್ ನಾಟ್ ಬ್ಲಾಕ್ ಮೇಲಿಂಗ್ ಯು, ಐ ಆಮ್ ವಾರ್ನಿಂಗ್ ಯು ಅಂಡರ್ ದ ಪ್ರಾವಿಷನ್ ಆಫ್ ಕಾನ್ಸ್ಟಿಟ್ಯೂಷನ್. ನೀವು ಮಾಡ್ತಾ ಇರೋದು ತಪ್ಪು ಅಂತ ನಿಮಗ್ ಗೊತ್ತಿದೆ, ಆದ್ರೆ ತಗೊಳ್ತಾ ಇದ್ದೀರಾ ಪ್ರತಿದಿನ. ಯಾರು ತಂದ್ಕೊಡ್ತಾ ಇದಾರೆ ನನಗೂ ಗೊತ್ತಿದೆ, ಅದು ನೀವು ಹೇಳ್ಬೇಕಾಗಿಲ್ಲ. ಓಕೆ, ಕಮಿಂಗ್ ಟು ಪಾಯಿಂಟ್, ಮುಂಬೈನಿಂದ ಕರ್ನಾಟಕದ ನಾನಾ ಭಾಗಗಳಿಗೆ ಬರುವಂತ ಯಾವುದೇ ರೋಡ್ಗಾಗಿರ್ಲಿ, ಕರ್ನಾಟಕ ಎಂಟ್ರಿ ಪಾಯಿಂಟ್ ಏನಿದೆ, ಮಹಾರಾಷ್ಟ್ರ ಕರ್ನಾಟಕ ಎಂಟ್ರಿ ಪಾಯಿಂಟ್ ಏನಿದೆ, ಅಲ್ಲಿ ಸ್ಕ್ರೀನಿಂಗ್ ಮಾಡಬೇಕು ಪ್ರತಿಯೊಂದು ಬಸ್ ಅನ್ನ. ಅಲ್ಲಿ RTO ಸ್ಥಳೀಯ ಪೊಲೀಸ್ ಸ್ಪೆಷಲ್ ಸ್ಕ್ವಾಡ್ ಅನ್ನು ನಿರ್ಮಾಣ ಮಾಡಬೇಕು. ನಾರ್ಕೋಟಿಕ್ಸ್ ಇರ್ಬೇಕಲ್ಲಿ. ದಿಸ್ ಇಸ್ ವಾಟ್. ಆಮೇಲೆ ಕರ್ನಾಟಕ ಸರ್ಕಾರ ಈ ಒಂದು ಸ್ಕ್ರೀನಿಂಗ್ ಒಂದು ಬಜೆಟ್ ಮಾಡ್ಬೇಕಾಗತ್ತೆ. ನಮ್ಮ ಮಕ್ಕಳು ನಮ್ಮ ಮತ್ತಿಗೆ, ಡ್ರಗ್ಗಿನ ಮತ್ತಿಗೆ ತುತ್ತಾಡಬಾರ್ದು ಅಂತಂದ್ರೆ ಡೆಫಿನೆಟ್ಲಿ ಅದಕ್ಕೆ ಫ್ರಾನ್ಸ್ ಅಲ್ಲಿ, UK ನಲ್ಲಿ, ಜರ್ಮನಿನಲ್ಲಿ ವೆಹಿಕಲ್ಸ್ ನ ಡ್ರಗ್ಸ್ಗೆ ಸ್ಕ್ಯಾನಿಂಗ್ ಮಾಡುವಂತ ಮೆಷಿನರೀಸ್ ಇದೆ. ಪರವಾಗಿಲ್ಲ, ಸಾವಿರಾರು ಕೋಟಿ ತಿಂತೀರಾ ಸ್ಕ್ಯಾಮ್ಸ್ ಅಲ್ಲಿ. ಇದನ್ನ ಇಂಪೋರ್ಟ್ ಮಾಡ್ಕೊಂಡು ಆ ಬಾರ್ಡರ್ ಅಲ್ಲಿ ಒಂದಷ್ಟು ಬಿಸಾಕಿ, ಯಾಕಂದ್ರೆ ಬಸ್ಗಳವ್ರನ್ನ ಜಾಸ್ತಿ ಹೊತ್ತು ವೆಯ್ಟ್ ಮಾಡಿಸಬಾರ್ದು. ಹಾಗಾಗಿ ಈ ಆಟೋಮೆಟಿಕ್ ಡಿಟೆಕ್ಷನ್ ಮಿಷನ್ ನ ಮತ್ತೆ ಒಡ್ಕೊಲ್ಲ ಡಾಗ್ ಸ್ಕ್ವಾಡ್ ಅನ್ನ, ಸ್ನಿಫರ್ ಡಾಗ್ಸ್ ಅನ್ನ ಡಿಪ್ಲಾಯ್ ಮಾಡಿ, ಸದ್ಯಕ್ಕೆ ಸ್ನಿಫರ್ ಡಾಗ್ಸ್ ಮತ್ತೆ ನಾರ್ಕೋಟಿಕ್ಸ್ ಇದನ್ನ ಹ್ಯಾಂಡಲ್ ಮಾಡಕ್ಕೆ ಒಂದು ಮೆಕ್ಯಾನಿಸಮ್ ನ ಅರೇಂಜ್ ಮಾಡಿ, ಕರ್ನಾಟಕ ಎಂಟ್ರಿ ಆಗೋ ಪ್ರತಿಯೊಂದು ಬಸ್ಸು ಸಹ ಸ್ಕ್ಯಾನಿಂಗ್ ಆಗ್ಬೇಕು, ಸ್ನಿಫಿಂಗ್ ಆಗ್ಬೇಕು. 100% ನೀವು ಮಾಡಿಲ್ಲ ಅಂತಂದ್ರೆ ಆ ಬಸ್ಗಳಲ್ಲಿ ಏನಿದೆ ಅಂತ ಆಲ್ರೆಡಿ ನಾವು ದಾಖಲೆ ಸಮೇತ ಕಂಡಿಡಿದಿದ್ದೇವೆ. ವಿ ಹ್ಯಾವ್ ವಿಡಿಯೋಗ್ರಾಫ್ಸ್, ವಿ ಹ್ಯಾವ್ ಡನ್ ಸ್ಟಿಂಗ್ ಆಪರೇಷನ್ಸ್ ಮಾಡಿದ್ದೀವಿ. CM ಸಿದ್ದರಾಮಯ್ಯನವರೇ, ನಾವೇನಾದ್ರು ಎಕ್ಸ್ಪೋಸ್ ಮಾಡಿದ್ರೆ
ತಗಲಾಕೊಂಡದು ಮೊದಲ ನಿಮ್ಮ ಒಬ್ಬ ಕ್ಯಾಬಿನೆಟ್ ಮಂತ್ರಿ. ತುಂಬಾ ದೊಡ್ಡ ಫೋರ್ಸ್ ಕೊಡ್ತಾನೆ ಅವನು, 5 ಲಕ್ಷ ಕೊಟ್ಟು 10 ಲಕ್ಷ ಕೊಟ್ಟು ತುಂಬಾ ದೊಡ್ಡ ಫೋರ್ಸು. ಒಂದು ಸಮುದಾಯದ ನಾಯಕ, ಒಬ್ಬ ಡ್ರೈವರ್ ಇಂದ ಇವತ್ತು ಒಂದು ದೊಡ್ಡ ಡ್ರಗ್ ಟ್ರಾಫಿಕರ್ ಆಗಿ ಬೆಳೆದು ಒಬ್ಬ ರಾಜಕಾರಣಿ ಅಂತ ಮುಖವಾಡ ಹಾಕೊಂಡು ಒಂದು ಪಕ್ಷದಲ್ಲಿ ಇದ್ದಾನೆ. ವಿ ವಿಲ್ ಎಕ್ಸ್ಪೋಸ್ ಹಿಮ್. He is the kingpin, actual kingpin who is running this drug trafficking racket in Karnataka, supported by corrupt police, corrupt RTOs, corrupt narcotics, and of course, ಅವನು ಎರಡು ಗೌರ್ಮೆಂಟ್ ಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ತಿಂಗಳು ಕೊಡ್ತಾನೆ 1000 ಕೋಟಿ ಅವ್ರಿಗೆ. ಹಾಗಾಗಿ ಅವನನ್ನು ಯಾರು ಮುಟ್ಟಲ್ಲ, ನಗ್ನಗ್ತಾನೆ ಇರ್ತಾನೆ. ಮುಸುಡಿಗೆ ಬೆಂಕಿ ಹಾಕ. ಅವ್ನ ಮನೆ ಒಬ್ಬನ್ ಚೆನ್ನಾಗಿರೋಕ್ಕೋಸ್ಕರ ಇಡೀ ಕರ್ನಾಟಕಕ್ಕೆ ಡ್ರಗ್ ಸಪ್ಲೈ ಮಾಡ್ತಾ ಇದ್ದಾನೆ. ಎಕ್ಸ್ಪೋಸ್ ಮಾಡ್ಬಿಡ್ತೀನಿ. ಓಕೆ, ಯಾವ ಮೆಟೀರಿಯಲ್ ವರ್ಕ್ ಮಾಡಿರೋದೆಲ್ಲ ಕಾಲೇಜ್ ಹುಡುಗರೆ. ಓಕೆ, ಹೆಣ್ಮಕ್ಳು ವರ್ಕ್ ಮಾಡಿದ್ದಾರೆ ಗೊತ್ತಾ? ಬಾಡಿ ಕ್ಯಾಮ್ರಾ ಹಾಕೊಂಡು ವರ್ಕ್ ಮಾಡಿಸಿದೀವಿ. 1000 ಬಾಡಿ ಕ್ಯಾಮ್ರಾ ಹಾಕೊಂಡು ವರ್ಕ್ ಮಾಡಿದ್ದಾರೆ ಪಾಪ ನಮ್ಮವರು, ನಮ್ಮ ಮಕ್ಕಳು ಗೊತ್ತಾ? ಕಾಲೇಜ್ ಪ್ರಾಜೆಕ್ಟ್ಗಳಂತ ಕೊಟ್ಟಿದೀವಿ ಅವ್ರಿಗೆ, ಎಲ್ಲ ಮಾಡ್ಕೊಂಡ್ ಬಂದಾರೆ. ನಮಗೆ ಕಾಲೇಜ್ ಹುಡುಗರು ಹೆಂಗ್ ರೆಡಿ ಮಾಡ್ಬಿಟ್ಟಿದೀನಿ ಅಂತಂದ್ರೆ ಒಂದೊಂದು ಗುಂಪುಗಳನ್ನ ಬೇರೆ ಬೇರೆ ಲಾ ಕಾಲೇಜಸ್ ಮತ್ತೆ PhD ಸ್ಟೂಡೆಂಟ್ಸ್ಗಳನ್ನ ಪ್ರಾಜೆಕ್ಟ್ ಕಾಲೇಜ್ ಹತ್ರ ಕೊಡ್ಸೋದು, ಈ ತರ ಎಲ್ಲ ಪ್ರಾಜೆಕ್ಟ್ ಮಾಡಿಸೋದು, ವಿಡಿಯೋ ಕವರೇಜ್ ಮಾಡಿಸೋದು, ನಮ್ಮ ಸರ್ವರ್ ಡಂಪ್ ಮಾಡಿಸೋದು, ಕಂಟ್ರೋಲ್ನ ನಾವು ಇಟ್ಕೊಳೋದು, ನಿಮ್ಮನ್ನ ಪ್ರೆಸೆಂಟ್ ಮಾಡಕ್ಕೆ ಬೆದರಿಸ್ತಾ ಇರೋದು ಈಗ ನಾನು. ಓಕೆ, ಫ್ಯೂಚರ್ CM ರೀ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ದಯಮಾಡಿ ಇದ್ರ ಮೇಲೆ ಆಕ್ಷನ್ ಮಾಡಿ. ಇಲ್ಲ ಕರ್ನಾಟಕದ ಯಾವ್ಯಾವ ಬಸ್ಸಲ್ಲಿ ಎಷ್ಟೆಷ್ಟು ಕೋಟಿ ಡ್ರಗ್ಸ್ ಬರುತ್ತೆ ಲಿಸ್ಟ್ ಸಮೇತ ಕರ್ನಾಟಕದ ಮುಂದೆ ಇಡ್ತೀನಿ ವಿತ್ ವಿಡಿಯೋಸ್. ನಿಮ್ಮ ಮನೆ ಬರ ಅನ್ಭವಿಸಿ. ಆ ಹೋಮ್ ಮಿನಿಸ್ಟರ್ ಇರೋ ಪರಮೇಶ್ವರ್ ಸ್ವಲ್ಪ ನಿದ್ದೆಯಿಂದ ಎಬ್ಬರಿಸಿ ಮಲ್ಕೊಂಡಿದ್ದಾರೆ. ಆಮೇಲೆ ಬೆಳಗ್ಗೆ ಹೊತ್ತು ಆ ಪ್ಯಾಕೆಟ್ ದೊಡ್ಡ ಪ್ಯಾಕೆಟ್ ಬರ್ತದೆ, ಅದೆಲ್ಲ ನಿಲ್ಸಕ್ ಹೇಳ್ರಿ. ಅವ್ ಯಾರೋ ಪ್ಯಾಕೆಟ್ ತಂದು ಇಟ್ಬಿಟ್ಟು ಇವ್ರು ಇಸ್ಕೊಂತಾರೆ, ಇವ್ರು ಹುಡುಗರು ಯಾರೋ ಇಸ್ಕೊಂತಾರೆ, ಆ ವಿಡಿಯೋ ಮಾಡಿ ನಮಗೆ ಕಳಿಸ್ತಾರೆ. ಯಾವ ಕರ್ಮ ಇದು? ಅದನ್ನ ತೋರಿಸಿ ಜನಗಳಿಗೆ ಸರ್ಕಾರ ಬಿದ್ದೋಗುತ್ತೆ.